ಭಾರತದ ಸ್ವಾತಂತ್ರ್ಯ ಸಂಗ್ರಾಮ ಅಂತ ತಕ್ಷಣ ನಮ್ಗೆಲ್ಲ 1857ರ ಸಿಪಾಯಿ ದಂಗೆ ನೆನ್ಪಾಗುತ್ತೆ ಅಲ್ವಾ? ಆದ್ರೆ ಅದಕ್ಕೂ ಎಷ್ಟೋ ವರ್ಷಗಳ ಹಿಂದೆಯೇ ಒಬ್ಬ ವೀರ ರಾಣಿ ಬ್ರಿಟಿಷರ ವಿರುದ್ಧ ಖಡ್ಗ ಹಿಡಿದು ನಿಂತಿದ್ರು. ಅವರೇ ಕಿತ್ತೂರು ರಾಣಿ ಚೆನ್ನಮ್ಮ. ಬನ್ನಿ ಅವರ ಆ ರೋಚಕ ಕಥೆಯನ್ನ ಇವತ್ತು ನೋಡೋಣ. ಹಾಗಿದ್ರೆ ಭಾರತದಲ್ಲಿ ಬ್ರಿಟಿಷರ ವಿರುದ್ಧ ಮೊದಲ ಸಶಸ್ತ್ರ ಹೋರಾಟದ ಕಿಡಿ ಹಚ್ಚಿದ್ದು ಯಾರು? ಈ ಪ್ರಶ್ನೆಗೆ ಉತ್ತರ ನಾವೆಲ್ಲ ಅನ್ಕೊಂಡ ಹಾಗೆ 1857ರ ದಂಗೆ ಅಲ್ಲ. ಅದಕ್ಕೂ ಸುಮಾರು 30 ವರ್ಷಗಳ ಹಿಂದೆ ನಮ್ಮ ಕರ್ನಾಟಕದ ಒಂದು ಪುಟ್ಟ ಸಂಸ್ಥಾನದಲ್ಲಿ ಆ ಕಿಡಿ ಹೊತ್ಕೊಂಡಿತ್ತು. ಆ ಕಿಡಿಯನ್ನು ಹೊತ್ತಿಸಿದ ವೀರವನಿತೆಯೇ ಕಿತ್ತೂರಿನ ರಾಣಿ ಚೆನ್ನಮ್ಮ. ಸರಿ, ಹಾಗಾದ್ರೆ ಯಾರು ಈ ಅಸಾಧಾರಣ ರಾಣಿ? ಅವರ ಹೋರಾಟದ ಹಿಂದೆ ಇದ್ದ ಕಿಚ್ಚು ಯಾವುದು? ಇದನ್ನು ತಿಳ್ಕೋಬೇಕು ಅಂದ್ರೆ ನಾವು ಸ್ವಲ್ಪ ಹಿಂದೆ ಹೋಗ್ಬೇಕು, ಅವರ ಬಾಲ್ಯಕ್ಕೆ. ಯಾಕಂದ್ರೆ ಚೆನ್ನಮ್ಮ ರಾಣಿಯಾಗೋದಕ್ಕೂ ಮುಂಚೆನೇ ಒಬ್ಬ ಅಪ್ರತಿಮ ಯೋಧೆಯಾಗಿ ಬೆಳೆದಿದ್ರು. ಅವರ ಕಥೆ ಶುರುವಾಗೋದು 1778 ಅಕ್ಟೋಬರ್ 23ರಂದು. ಇವತ್ತಿನ ಬೆಳಗಾಲಿ ಜಿಲ್ಲೆ ಇದೆಯಲ್ಲ, ಅಲ್ಲಿನ ಕಾಕತಿ ಅನ್ನೋ ಪುಟ್ಟ ಗ್ರಾಮದಲ್ಲಿ ಈ ವೀರಕನ್ನಿಕೆ ಹುಟ್ಟಿದ್ದು. ಬರೀ ರಾಜಮನೆತನದ ಶಿಕ್ಷಣ ಅಷ್ಟೇ ಅಲ್ಲ, ಅವ್ರಿಗೆ ಚಿಕ್ಕ ವಯಸ್ಸಿನಲ್ಲೇ ಯುದ್ಧ ತರಬೇತಿಯೂ ಸಿಕ್ಕಿತ್ತು. ಕತ್ತಿವರ್ಸೆ, ಕುದುರೆ ಸವಾರಿ, ಬಿಲ್ಲುವಿದ್ಯೆ ಎಲ್ಲದರಲ್ಲೂ ಅವರು ಎತ್ತಿದ ಕೈ. ಆದ್ರೆ ಆವತ್ತು ಕಲಿತ ಈ ವಿದ್ಯೆಗಳೇ ಮುಂದೆ ಇಡೀ ರಾಜ್ಯವನ್ನೇ ಉಳಿಸೋಕೆ ಸಹಾಯ ಮಾಡುತ್ತೆ ಅಂತ ಬಹುಶಃ ಅವತ್ತು ಯಾರಿಗೂ ಗೊತ್ತಿರಲಿಲ್ಲ. ಮುಂದೆ ಅವರ ಮದುವೆ ಕಿತ್ತೂರಿನ ದೇಸಾಯಿ ವಂಶದ ರಾಜ ಮಲ್ಲಸರ್ಜನ ಜೊತೆ ಆಗತ್ತೆ. ಹಾಗೆ ಚೆನ್ನಮ್ಮ ಕಿತ್ತೂರಿನ ಮಹಾರಾಣಿಯಾಗಿ ಪಟ್ಟಕ್ಕೇರ್ತಾರೆ. ಇಲ್ಲಿಂದಲೇ ನೋಡಿ ಅವರ ಜೀವನದಲ್ಲಿ ಒಂದು ದೊಡ್ಡ ನಿರ್ಣಾಯಕ ಅಧ್ಯಾಯ ಶುರುವಾಗೋದು. ಆದ್ರೆ ವಿಧಿ ಅವರನ್ನ ಬೇರೆ ರೀತಿಯಲ್ಲೇ ಪರೀಕ್ಷೆ ಮಾಡಕ್ಕೆ ಶುರು ಮಾಡಿತ್ತು. ಒಂದರ ಹಿಂದೊಂದು ದುರಂತಗಳು ಅವರ ಜೀವನದಲ್ಲಿ ನಡೆಯಕ್ಕೆ ಶುರುವಾಗುತ್ತೆ. ಇದೇ ಕಷ್ಟದ ಸಂದರ್ಭಗಳೇ ಅವರನ್ನ ಬ್ರಿಟಿಷರ ವಿರುದ್ಧ ಸಿಡಿದು ನಿಲ್ಲುವಂತೆ ಮಾಡಿದ್ದು. ರಾಣಿಯಾದ ಕೆಲವೇ ಸಮಯದಲ್ಲೇ ಅವರ ಮೇಲೆ ಕಷ್ಟಗಳ ಸರಮಾಲೆಯೇ ಎರಗಿದಾಗೆ ಆಯಿತು. ಮೊದಲು ಪತಿ ರಾಜ ಮಲ್ಲಸರ್ಜ ತೀರ್ಕೊಳ್ತಾರೆ. ಆಮೇಲೆ ಇದ್ದ ಒಬ್ಬನೇ ಮಗನೂ ಸಹ ಅಕಾಲಿಕವಾಗಿ ಮರಣ ಹೊಂದುತ್ತಾನೆ. ಈಗ ನೋಡಿ, ಕಿತ್ತೂರು ರಾಜ್ಯಕ್ಕೆ ಉತ್ತರಾಧಿಕಾರಿಯೇ ಇಲ್ಲದಂತಾಯಿತು. ಆಗ ರಾಣಿ ಚೆನ್ನಮ್ಮ ರಾಜ್ಯದ ಭವಿಷ್ಯವನ್ನ ಕಾಪಾಡೋಕೆ ಶಿವಲಿಂಗಪ್ಪ ಅನ್ನೋ ಬಾಲಕನನ್ನ ದತ್ತು ತಗೊಳ್ತಾರೆ. ಆದ್ರೆ ಇದೆಂಥ ಸಮಯ ಅಂದ್ರೆ, ಇದೇ ಚಾನ್ಸ್ಗಾಗಿ ಕಾಯ್ತಿದ್ದ ಬ್ರಿಟಿಷರು ತಮ್ಮ ಕುತಂತ್ರದ ಆಟ ಶುರು ಮಾಡ್ತಾರೆ. ಹಾಗಿದ್ರೆ ಬ್ರಿಟಿಷರು ಯಾಕೆ ಈ ದತ್ತು ಸ್ವೀಕಾರವನ್ನು ವಿರೋಧಿಸಿದರು? ಅದಕ್ಕೆ ಕಾರಣ ಅವರ ಒಂದು ಕುಖ್ಯಾತ ಕಾನೂನು, ಡಾಕ್ಟ್ರಿನ್ ಆಫ್ ಲ್ಯಾಪ್ಸ್, ಅಂದ್ರೆ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನೋ ನೀತಿ. ಇದರ ಪ್ರಕಾರ ಒಬ್ಬ ರಾಜನಿಗೆ ಸ್ವಂತ ಮಗ ಇಲ್ಲ ಅಂದ್ರೆ ಆ ರಾಜ್ಯವನ್ನ ಬ್ರಿಟಿಷರು ಸಲೀಸಾಗಿ ತಮ್ಮ ತೆಕ್ಕೆಗೆ ತಗೊಳ್ಬೋದಿತ್ತು. ಇದು ಅಕ್ಷರಶಃ ಭಾರತದ ಸಂಸ್ಥಾನಗಳನ್ನ ಒಂದೊಂದಾಗೆ ನುಂಗಿ ಹಾಕೋಕೆ ಅವರು ಬಳಸ್ತಿದ್ದ ಒಂದು ದೊಡ್ಡ ಅಸ್ತ್ರವಾಗಿತ್ತು. ಆಗ ಧಾರವಾಡದ ಕಲೆಕ್ಟರ್ ಆಗಿದ್ದ ಜಾನ್ ಥ್ಯಾಕರೆ ಏನ್ಮಾಡ್ತಾನೆ, ಕಿತ್ತೂರು ಸಂಸ್ಥಾನವನ್ನ ನಮ್ಗೆ ಒಪ್ಪಿಸಿ ಅಂತ ರಾಣಿಗೆ ಆದೇಶ ಕಳಿಸ್ತಾನೆ. ಆ ಕ್ಷಣದಲ್ಲಿ ರಾಣಿ ಚೆನ್ನಮ್ಮ ತೋರಿದ ಧೈರ್ಯ ಇದೆಯಲ್ಲ, ಅದು ಇತಿಹಾಸದಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದ್ದು. ಅವರು ಆ ಆದೇಶಕ್ಕೆ ಕಿಂಚಿತ್ತೂ ತಲೆಬಾಗಲಿಲ್ಲ, ನೇರವಾಗಿ ಅದನ್ನ ತಿರಸ್ಕರಿಸಿಬಿಟ್ರು. ಇಲ್ಲಿಂದಲೇ ನೋಡಿ ಕಿತ್ತೂರ್ನ ಸ್ವಾತಂತ್ರ್ಯ ಸಂಗ್ರಾಮದ ಮೊದಲ ಕಿಡಿ ಹೊತ್ಕೊಂಡಿದ್ದು. ಒಂದು ಪುಟ್ಟ ಸಂಸ್ಥಾನ ಜಗತ್ತನ್ನೇ ಆಳುತ್ತಿದ್ದ ಬೃಹತ್ ಬ್ರಿಟಿಷ್ ಸಾಮ್ರಾಜ್ಯದ ವಿರುದ್ಧ ನೇರವಾಗಿ ಯುದ್ಧಕ್ಕೆ ನಿಂತುಬಿಡ್ತು. 1824 ಇದೊಂದು ಕೇವಲ ವರ್ಷ ಅಲ್ಲ, ಇದೊಂದು ಸಂಖ್ಯೆಯೂ ಅಲ್ಲ. ಇದು ಕಿತ್ತೂರಿನ ಸ್ವಾಭಿಮಾನದ, ಅವರ ಧೈರ್ಯದ ಮತ್ತು ಅವರ ಹೋರಾಟದ ಸಂಕೇತ. ಇತಿಹಾಸದ ಪುಟಗಳಲ್ಲಿ ಅಚ್ಚಳಿಯದೆ ನಿಂತುಬಿಟ್ಟ ವರ್ಷ ಇದು. ಬ್ರಿಟಿಷರು ತಮ್ಮ ದೊಡ್ಡ ಸೈನ್ಯದೊಂದಿಗೆ ಕಿತ್ತೂರಿನ ಮೇಲೆ ದಾಳಿ ಮಾಡಿದಾಗ ರಾಣಿ ಚೆನ್ನಮ್ಮ ಹಿಂದೆ ಸರಿಯಲಿಲ್ಲ. ಅವರೇ ಖುದ್ದಾಗಿ ರಣರಂಗಕ್ಕೆ ಧುಮುಕಿ ಸೈನ್ಯವನ್ನ ಮುನ್ನಡೆಸಿದರು. ಅವರ ಪರಾಕ್ರಮದ ಮುಂದೆ ಬ್ರಿಟಿಷರಿಗೆ ನಿಲ್ಲೋಕೆ ಆಗ್ಲಿಲ್ಲ. ಕಲೆಕ್ಟರ್ ಥ್ಯಾಕ್ರೆ ಯುದ್ಧದಲ್ಲಿ ಸತ್ತೋದ. ಬಲಿಷ್ಠ ಬ್ರಿಟಿಷ್ ಸೈನ್ಯ ಹೀನಾಯವಾಗಿ ಸೋತೋಯಿತು. ಅಷ್ಟೇ ಅಲ್ಲ, 2 ಬ್ರಿಟಿಷ್ ಅಧಿಕಾರಿಗಳನ್ನ ಯುದ್ಧ ಕೈದಿಗಳಾಗಿ ಸೆರೆಹಿಡಿಯಲಾಯಿತು. ಇದು ಬ್ರಿಟಿಷರಿಗೆ ಅರಗಿಸಿಕೊಳ್ಳಲಾಗದ ಒಂದು ದೊಡ್ಡ ಅವಮಾನಕರ ಸೋಲಾಯಿತು. ಆದರೆ ಈ ಗೆಲುವಿನ ಸಂಭ್ರಮ ಹೆಚ್ಚುಕಾಲ ಇರಲಿಲ್ಲ. ಯಾಕಂದ್ರೆ ಇಲ್ಲೇ ವಂಚನೆ ಆಟ ಶುರುವಾಗಿದ್ದು. ಬ್ರಿಟಿಷರು ಒಂದು ನಾಟಕವಾಡಿದ್ರು. ಸೆರೆ ಸಿಕ್ಕಿರೋ ನಮ್ಮ ಅಧಿಕಾರಿಗಳನ್ನ ಬಿಟ್ಬಿಡಿ, ನಾವು ಮತ್ತೆ ದಾಳಿ ಮಾಡಲ್ಲ ಅಂತ ಮಾತು ಕೊಟ್ರು. ಅವರ ಮಾತನ್ನ ರಾಣಿ ನಂಬಿದ್ರು, ಆ ಅಧಿಕಾರಿಗಳನ್ನ ಬಿಡುಗಡೆನೂ ಮಾಡಿದ್ರು. ಆದರೆ ಬ್ರಿಟಿಷರ ನಂಬಿಕೆ ದ್ರೋಹಿಗಳು ಕೊಟ್ಟ ಮಾತನ್ನ ಮರೆತು ಇನ್ನೂ ದೊಡ್ಡ ಸೈನ್ಯದೊಂದಿಗೆ ಕಿತ್ತೂರಿನ ಮೇಲೆ ಮತ್ತೆ ದಾಳಿ ಮಾಡಿದ್ರು. ಇದಕ್ಕಿಂತ ದೊಡ್ಡ ದುರಂತ ಅಂದ್ರೆ, ಕೋಟೆ ಒಳಗೆ ಇದ್ದ ಕೆಲವರು ದೇಶದ್ರೋಹಿಗಳು ಅವರಿಗೆ ಸಹಾಯ ಮಾಡಿದ್ರು. ಈ ಸೋಲಿನ ನಂತರ ಚೆನ್ನಮ್ಮನವರ ಜೀವನದ ಕೊನೆಯ ನೋವಿನ ಅಧ್ಯಾಯ ಶುರುವಾಯಿತು. ಆದ್ರೆ ಅವರ ಕತೆ ಅಲ್ಲಿಗೆ ಮುಗಿಯೋದಿಲ್ಲ. ನಿಜ ಹೇಳಬೇಕು ಅಂದ್ರೆ ಅವರ ಸ್ಫೂರ್ತಿದಾಯಕ ಪರಂಪರೆ ಶುರುವಾಗಿದ್ದೇ ಅಲ್ಲಿಂದ.
ವಂಚನೆಯಿಂದ ಯುದ್ಧದಲ್ಲಿ ಸೋತಿದ್ದ ವೀರರಾಣಿ ಚೆನ್ನಮ್ಮ ಅವರನ್ನ ಬ್ರಿಟಿಷರು ಬಂಧಿಸ್ತಾರೆ. ನಂತರ ಅವರನ್ನ ಬೈಲಹೊಂಗಲದ ಕೋಟೆಯಲ್ಲಿ ಸೆರೆಯಲ್ಲಿ ಇಡ್ತಾರೆ. ಸುಮಾರು 5 ವರ್ಷಗಳ ಕಾಲ ಆ ಕೋಟೆಯಲ್ಲೇ ಸೆರೆವಾಸವನ್ನ ಅನುಭವಿಸಿದ ಆ ವೀರಮಾತೆ ಕೊನೆಗೂ ತಮ್ಮ ರಾಜ್ಯದ ಭವಿಷ್ಯದ ಚಿಂತೆಯಲ್ಲೇ 1829ರ ಫೆಬ್ರವರಿ 21ರಂದು ಇಹಲೋಕ ತ್ಯಜಿಸಿದರು. ಚೆನ್ನಮ್ಮ ಶಾರೀರಿಕವಾಗಿ ನಮ್ಮ ಜೊತೆ ಇಲ್ಲದೇ ಇರಬಹುದು, ಆದರೆ ಅವರ ಶೌರ್ಯದ ಕಥೆ, ಅವರ ಹೋರಾಟದ ಸ್ಫೂರ್ತಿ ಇವತ್ತಿಗೂ ಜೀವಂತವಾಗಿದೆ. ಅದಕ್ಕೆ ಸಾಕ್ಷಿ ನವದೆಹಲಿಯ ಪಾರ್ಲಿಮೆಂಟ್ ಕಟ್ಟಡದ ಮುಂದೆ ಸ್ಥಾಪಿಸಿರೋ ಅವರ ಭವ್ಯ ಕಂಚಿನ ಪ್ರತಿಮೆ. ಅಷ್ಟೇ ಅಲ್ಲ, ಪ್ರತಿ ವರ್ಷ ಅಕ್ಟೋಬರ್ನಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ಕಿತ್ತೂರು ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಆಚರಿಸುತ್ತೆ. ಎಲ್ಲಕ್ಕಿಂತ ಮುಖ್ಯವಾಗಿ ಬ್ರಿಟಿಷರ ವಿರುದ್ಧ ಖಡ್ಗ ಹಿಡಿದು ಹೋರಾಡಿದ ಮೊದಲ ಸ್ವಾತಂತ್ರ್ಯ ಹೋರಾಟಗಾರ್ತಿಯರಲ್ಲಿ ಒಬ್ಬರು ಅನ್ನೋ ಕೀರ್ತಿ ಅವರದ್ದು. ಅವರು ಇತಿಹಾಸದಲ್ಲಿ ಅಜರಾಮರ. ನೋಡಿ, ರಾಣಿ ಚೆನ್ನಮ್ಮರ ಈ ಕಥೆ ಕೇವಲ ಒಂದು ಉದಾಹರಣೆ ಅಷ್ಟೇ. ನಮ್ಮ ಇತಿಹಾಸದ ಪುಟಗಳನ್ನು ತಿರುವುತ್ತಾ ಹೋದ್ರೆ ಬಹುಶಃ ಇಂಥ ಎಷ್ಟೋ ಧೈರ್ಯದ, ತ್ಯಾಗದ ಕಥೆಗಳು ಎಲ್ಲೋ ಒಂದ್ಕಡೆ ಮರೆಯಾಗಿರ್ಬೋದು ಅಲ್ವಾ? ಆ ಕಥೆಗಳನ್ನೆಲ್ಲ ಹುಡುಕಿ ನಮ್ಮ ಮುಂದಿನ ಪೀಳಿಗೆಗೆ ತಲುಪಿಸೋದು ನಮ್ಮೆಲ್ಲರ ಜವಾಬ್ದಾರಿ.